ಇನ್ನು ಡಾಕ್ಟರ್ ಒಬ್ಬರೇ ಅಣ್ಣ ಇಡೀ ದವಾಖಾನೆ ಹಾಸ್ಪಿಟ್ಲಿಗೆ ಒಬ್ಬರೇ ಅಣ್ಣ ಡಾಕ್ಟರ್? 4-5 ಮಂದಿ ಡಾಕ್ಟರ್ ಒಬ್ಬರ ನೋಡ್ರಿ. ಟೈಮ್ ಎಷ್ಟಾಗೈತೆ ನೋಡಿ. ಎಷ್ಟಾಯ್ತು ನೋಡಿ ಟೈಮಿಂಗ್? 11:04. ಮೇಡಮ್ ಬಂದ್ರೆ ಇಬ್ಬರಾದ ಮತ್ತೆ ಎಷ್ಟು ಅನುಕೂಲ ಆಗಿದೆ. 10:36 ಬಂದಿವಣ. 10ರಿಂದ 1 ಗಂಟೆ ಅಷ್ಟು ಅಂತ ಒಂದು ಟೈಮಿಂಗ್. 1ರಲ್ಲಿದ್ದು ಇಲ್ಲಂತ, ಎಮರ್ಜೆನ್ಸಿ ಇದ್ರೆ ಅಷ್ಟು ಅಂತ ಡಾಕ್ಟ್ರ್. ಬರೋದ 10 ಲಕ್ಷಕ್ಕೆ ಬಂದಾಗ ಇಲ್ಲೆಲ್ಲ ಪೇಷಂಟ್ ಮಾಡೋದ ಮತ್ತು ಅದ್ರ ಬಗ್ಗೆ ಇದು ಮಾಡೋದ. ತಾವು ಎಷ್ಟು ಗಂಟೆಗೆ ಬಂದಿರಿ? ನಾವು 10 ಬಂದಿದ್ದೀವಿ. ಕರೆಕ್ಟ್ ಬರ್ಬೋದಾಯ್ತವಲ್ಲ ಅಷ್ಟು ನಾವು ಪೇಷಂಟು 9ವರೆಗೆ ಚೆನ್ನಾಗಿದ್ದೀವಿ. ಬಂದು ನೋಡ್ಕೊಂಡು ಡಾಕ್ಟರ್ ಕೇಳಿದ್ರೆ ಏನು ಅಂತ ಹೇಳ್ತಾರೆ? ಅವ್ರು ಬಂದಿವಲ್ರಿ 10ವರೆಗೆ ನಾವು ಕರೆಕ್ಟ್ 10:36 ಬಂದು 10:04 ಬಂದ. ಕುಮಾರ್ ಅಂತ ಹೇಳಿ ನಮ್ಮ ಹೆಸರು. ಚಿಕ್ಕಮಗಳೂರಲ್ಲಿ 9ವರೆಗೆ ಬಂದಿದ್ದು. ನಾವೆಲ್ಲ ಒಬ್ಬರು ಡಾಕ್ಟರ್ ಇಲ್ಲ, ಯಾರು ಪೇಷಂಟ್ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಡಾಕ್ಟ್ರ್. ಇವಾಗ ಕೇಳಿದ್ರೆ 10ರಿಂದ 1 ಗಂಟೆ ಡ್ಯೂಟಿ ಅಂತ ಡಾಕ್ಟ್ರ್. ಆಮೇಲೆ ಏನು ಮಾಡಬೇಕಂದ್ರೆ ಆಮೇಲೆ ಎಮರ್ಜೆನ್ಸಿ ಇದ್ರೆ ಬರ್ತೀನಂತ ಡಾಕ್ಟರ್. ಈಗ ನೋಡಿದ್ರೆ ಸಿಕ್ಕಾಪಟ್ಟೆ ಲೈನ್ ಐತಿ. ಎಲ್ಲದಕ್ಕೂ ಲೈನ್ ಮಾಡಬೇಕ್ರಿ. ಒ ಪಿ ಡಿಗೂ ಲೈನ್ ಮಾಡಬೇಕು, ಡಾಕ್ಟ್ರಿಗೂ ಲೈನ್ ಮಾಡಬೇಕು, ಅಲ್ಲಿ ಒಳಗೆ ಎಡ್ಮಿಟಿಗೂ ಲೈನ್ ಮಾಡಬೇಕು. ಒಬ್ಬರು ಇಲ್ಲಿ ಯಾವ ಡಾಕ್ಟ್ರು ಒಬ್ಬರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ, ಯಾರು ವಿಚಾರ ಮಾಡೋದಿಲ್ಲ. ಈ ಡಾಕ್ಟ್ರಿಗೆ ಎಷ್ಟು ಜನ ಅದಾರ ನೋಡ್ರಿ ಲೈನ್. ಎಷ್ಟೊತ್ತಾಗ ನಾವು ಬಂದು 9ವರೆಗೆ ಬಂದೀವಿ. 9ವರೆಗೆ ಬಂದ್ರೂ ಡಾಕ್ಟ್ರ್ 10:36 ಬರ್ತಾನೆ. ಹೋಗಿ ಕೇಳಿದ್ರೆ 10ಕ್ಕೆ ಬರ್ತೀನಂತ. ನಾವು ಇಲ್ಲೇ ಇದ್ದೀವಿ, 9ವರೆಲಿಂದ ಇಲ್ಲೇ ಇದ್ದೀವಿ. 10:10ಕ್ಕೆ ಬಂದೇನಂತ ಡಾಕ್ಟ್ರ್. ಶಾವಿ ಮೇಡಮ್ ಅವ್ರಿಗೆ ಹಚ್ಚಿದ್ರೆ ಆಯ್ತು ತಗೋರಿ ಆ್ಯಕ್ಷನ್ ತೊಗೊಂತೀವಿ ಅಂತ ಹೇಳ್ತಾರೆ. ಇದಾಗ್ತೀವಿ ಬರೀ ಸುಳ್ಳು ಏನು ಆ್ಯಕ್ಷನ್ ತೊಗೊಳ್ಳಲ್ಲ, ಏನು ಮಾಡೋದೇ ಇಲ್ಲ ರೀ. ಈ ಥರ ಎಷ್ಟು ಬಾರಿ ಆಗೈತೆ ತಮಗೆ? ಸಿಕ್ಕಾಪಟ್ಟೆ ಬಾರಿ ಆಗೈತೆ ರೀ. ಹೇಳಿ ಸಾಕಾಗೈತೆ. ಯಾವ ಊರಿಂದ ಬಂದ್ರಿ? ನಾವು ಚಿಕ್ಕಮಗಳೂರು ತಾಂಡ LT2. ಅಲ್ಲಿ ಡಾಕ್ಟ್ರು ಕೇಳಿದ್ರೆ ಏನು ಹೇಳ್ತಾರೆ? ಅಲ್ಲಿ ಬರ್ಸ್ಕೊಂಬ, ಇಲ್ಲಿ ಬರ್ಸ್ಕೊಂಬ, ಇದೇ ಕಳಿಸ್ತಾರೆ. ರೆಸ್ಪಾನ್ಸು ಮಾಡಲ್ಲ ಪೇಷಂಟಿಗೆ. ಇವರು ಏಜೆಂಟ್ ಥ್ರೂ ಬಂದವರು ಅವರು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಇಲ್ಲಿ ಹೋಗಿ ಅಲ್ಲಿ ಹೋಗಿ ಅಂತಾರೆ. ಕೆಲಸ ಮಾಡಲ್ಲ. ಫಸ್ಟ್ ಗೊತ್ತಿಲ್ಲಾರ್ದವ್ರು ಏನು ಮಾಡ್ಬೇಕ್ರಿ? ಅದನ್ನು ಬರ್ಸ್ಕೊಂಬ ಇದನ್ನು ಬರ್ಸ್ಕೊಂಬ ಅಂತ ಹೇಳ್ಕೊಂಡು ಕುಂದಿರ್ತಾರೆ. ಡಾಕ್ಟ್ರಿಗೆ ಹೇಳಿದ್ರೆ ಏನು ಅಲ್ಲಿ ಬರ್ಸ್ಕೊಂಬ, ಅದು OPD ತೊಗೊಂಬ, ಇದು OPD ಸಿಕ್ಕಾಪಟ್ಟಿ ಲೈನ್ ಇತ್ತು ನಿನ್ನೆ. ಈಗ ನೋಡ್ರಿ ಅಲ್ಲಿ ಡಾಕ್ಟ್ರ್ ಲೈನ್ ಆಗೈತಿ. ಒಬ್ಬನೇ ಡಾಕ್ಟ್ರ್ ಅದಾನ. ಡಾಕ್ಟ್ರ್ ಕೇಳಿದ್ರೆ ಏನು ಹೇಳ್ತಾರೆ? 10 ಗಂಟೆಗೆ ಬಂದೀನಂತಂದ್ರೆ ಡಾಕ್ಟ್ರ್ ಬರೋದ 10:36 ಬಂದ. ನಾವು 9ವರೆಗೆ ಇಲ್ಲೇ ಇದ್ದೀವಿ, ಇನ್ನೂ ಬಂದಿಲ್ಲ. ಡಾಕ್ಟ್ರ್ ಬಂದಾನ ಈಗ ಒಬ್ಬನ. ಅದು 1 ಗಂಟೆ ತನಕ ಇರ್ತಾನಂತ ಅಷ್ಟೇ. ಆಮೇಲೆ ಎಮರ್ಜೆನ್ಸಿ ಇದ್ರೆ ಬರ್ತೀವಿ, ಇಲ್ಲಂದ್ರೆ ಇಲ್ಲ ಅಂತ. ಎಮರ್ಜೆನ್ಸಿ ಇದ್ರೆ ಅಷ್ಟೇ ಚೆಕ್ ಮಾಡೋದು. ನಾವು ಉಳ್ಕೆದಾರ ಏನು ಮಾಡೋದು? ಉಳ್ಕೆ ಟೈಮ್ದಾಗ ಹೆಂಗೆ ಮಾಡ್ಬೇಕಂದ್ರೆ ಏನೂ ಮಾಡೋಕ್ಕಾಗಲ್ಲ ರೀ, ನಾಳೆ ಬರ್ರಿ ಅಂತ ಡಾಕ್ಟ್ರ್. ಈಗ ಇಲ್ಲಿ ಅವರಲ್ರಿ ಅವರೇ ಡಾಕ್ಟ್ರ್. ಇಲ್ಲ ನಮ್ಮ ಕಡೆ ನಾವು ಬಿದ್ದು ಬಂದೀವಿ, ಇನ್ನೂ ನೋಡೋರಿಲ್ಲ. ಹಾಂ ಬರೀ ಇದೇ ಥರ. ಯಾವ ಊರು? ಹೋಗ್ಸ ನಮಗೆ. ಯಾವ ನೋಡಿದ್ರೆ ಡಾಕ್ಟ್ರ್ ಇಲ್ಲ. ಈಗ ಬಾ ಆಗ ಬಾ ನಾನು ಮಾಡು ಈಗ ಮಾಡೋರು. ಡ್ಯೂಟಿ ಟೈಮ್ ಇರಲ್ರಿ ಒಟ್ಟ ಅವರು ಸಿಬ್ಬಂದಿ ಸತ್ಯ ಮತ್ತೆ ದಾಳಿ ಮಾಡೋರು. ಸಿಬ್ಬಂದಿ ಸತ್ಯ ಬರೇ ಸಿಬ್ಬಂದಿನ ಅವ್ರಿಗೆ ಹೋಗು ಇಲ್ಲಿ ಹೋಗು ಬಡ ಬರ್ತಾರೆ, ಹಿಂಗೆ ಮಾಡಿ ಕಳಿಸ್ಬಿಡ್ತಾರೆ ಹೋಗ್ಬಿಡೋದು. ನಾವು ಹೇಳೋಲ್ಲ ಕೇಳೋದಿಲ್ಲ ದವಾಖಾನೆ. ಯಾವ ಊರು ರೀ? ಹೆಸರು ರೀ? ಏನಂತ ಹೇಳ್ರಿ? ಹೇಳ್ರಿ ಹೇಳ್ರಿ ಏನು ಸಮಸ್ಯೆ? ಅಲ್ಲ ಈ 3 ಜನ ಐತೆ ಡಾಕ್ಟರ್ ಅಂದ್ರೆ ಹೆಂಗೆ ಸಾಧ್ಯ ಆಗುತ್ತೆ? ಎಮರ್ಜೆನ್ಸಿ ಪೇಷಂಟ್ ಇದ್ರೆ ಹೆಂಗೆ ಏನಂತ ಹೇಳಿ